ನಮಸ್ಕಾರ, ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಯಾರಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಾಕು. ತಪ್ಪು ಅಂದರೆ ಎಂಥದ್ದು ಅಂದರೆ ಮೋದಿಯ ವಿರುದ್ಧ, BJP ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ಯಾರಾದರೂ ಏನಾದರೂ ಒಂದು ಮಾತಾಡಿದ್ರೆ ಸಾಕು, ಈ ಪಬ್ಲಿಕ್ TV ಅಂತ ಒಂದಿದೆಯಲ್ಲ, ಅದರಲ್ಲಿ ರಂಗನಾಥ್ ಅಂತ ಒಬ್ಬ ಇದ್ದಾನಲ್ಲ, ಅವನಿಗೆ ನಾನು ಮರ್ಯಾದೆ ಕೊಡಲ್ಲ. ಯಾಕಂದರೆ ಅವನು ವಿಷ ಬಿತ್ತೋ ಕೆಲಸ ಮಾಡ್ತಾನೆ. ಅವನ ಬಾಯಲ್ಲಿ ಬರುವಂತಹ ಅಣಿಮುತ್ತುಗಳನ್ನು ನೀವು ಕೇಳಿಸ್ಕೋಬೇಕು. ಹಲ್ಕಟ್ ಅಂತಾನೆ, ಕಂತ್ರಿ ಅಂತಾನೆ, ತಲೆ ಬುರುಡೆ ಚಚ್ಚಬೇಕು ಅಂತಾನೆ, ಕಲ್ಲು ಹೊಡಿಬೇಕು ಅಂತಾನೆ, ಏನೇನೋ ಹೇಳ್ತಾನೆ. ಆದರೆ ಅವನದೇ ಚಾನಲ್ನ ಪತ್ರಕರ್ತ ಒಬ್ಬ ಜಾತಿಯ ಕಾರಣಕ್ಕೆ ಮಾದಿಗ ಸಮುದಾಯದ ಇನ್ನೊಂದು ಪತ್ರಕರ್ತನನ್ನು ಸೂಳೆ ಮಗ, ಬೋಳಿ ಮಗ, ಮಾದಿಗ ನನ್ನ ಮಗನೇ, ನೀನು ಬದುಕಿರಬಾರ್ದು, ನಿಂದು ಲದ್ದಿ ಬುದ್ಧಿ, ಇಷ್ಟೆಲ್ಲ ಬೈದಿದ್ದಾನೆ. ಅರೆಸ್ಟ್ ಆಗಿದ್ದಾನೆ. ರಂಗನಿಂದ ಒಂದು ಮಾತಿಲ್ಲ, ಒಂದು ಟೀಕೆ ಇಲ್ಲ, ಒಂದು ಸುದ್ದಿ ಇಲ್ಲ. ಇದು ರಂಗನಾಥನ ನಿಜವಾದ ಮುಖ, ಪಬ್ಲಿಕ್ TVಯ ನಿಜವಾದ ಮುಖ. ಪ್ಲಸ್ ಮಾಧ್ಯಮ ಲೋಕ ಅಂತ ಕರೆಸ್ಕೊಳ್ಳುತ್ತಲ್ಲ, ಬ್ರಾಹ್ಮಣ್ಯದಿಂದ ತುಂಬಿ ಹೋಗಿರುವ, ಜಾತೀಯತೆಯಿಂದ ತುಂಬಿ ಹೋಗಿರುವ, ಜಾತಿವಾದಿಗಳಿಂದಲೇ ತುಂಬಿ ಹೋಗಿರುವಂತಹ ಮಾಧ್ಯಮ ಲೋಕದ ಅಸಹ್ಯ ಕೊಳಕು. ಏನದು ಪ್ರಕರಣ ಕಂಪ್ಲೀಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆಲ್ಲ ಗೊತ್ತೇ ಇದೆ, ಮೊನ್ನೆ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ತುಮಕೂರಿನಲ್ಲಿ ರೇಡ್ ಆಗಿತ್ತು, ED ರೇಡ್ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದವರು ಅಲ್ಲಿ ಸೇರಿದ್ರು. ಅಷ್ಟು ದೊಡ್ಡ ಘಟನೆ ಅಂದರೆ ಎಲ್ಲ ಮಾಧ್ಯಮದವರು ಸೇರ್ತಾರೆ. ಹಾಗೇನೆ ಪಬ್ಲಿಕ್ TVಯಿಂದ ಜಾತಿವಾದಿ ಪತ್ರಕರ್ತ ಮಂಜುನಾಥ್ ತಾಳಮಕ್ಕಿ ಅನ್ನುವವನು ಹೋಗಿದ್ದ. ಅಲ್ಲಿಗೆ ಜಿ ಕನ್ನಡ ನ್ಯೂಸ್ನ ಪತ್ರಕರ್ತ ಮಂಜುನಾಥ್, ಇವರ ಹೆಸರು ಮಂಜುನಾಥೇನೆ, ಅವರು ಹೋಗಿದ್ದರು. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಆ ನಂತರ ನಡೆದದ್ರ ಬಗ್ಗೆ FIR ಅಲ್ಲಿ ದಾಖಲಾಗಿರುವಂತಹ ವಿಚಾರವನ್ನು ನಿಮಗೆ ಹೇಳ್ತೀನಿ. ಮಂಜುನಾಥ್ ಯಾರು? ಜಿ ಕನ್ನಡ ನ್ಯೂಸ್ನ ಮಂಜುನಾಥ್, ಪತ್ರಕರ್ತ ಮಂಜುನಾಥ್ ಮಾದಿಗ ಸಮುದಾಯ, SC ಪರಿಶಿಷ್ಟ ಜಾತಿಗೆ ಸೇರಿದ ಮಾದಿಗ ಸಮುದಾಯ, ಎಡಗೈ ಅಂತ ಏನು ಕರೀತಾರೆ, ಆ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ಆತನ ಕುರಿತಾಗಿ ಈ ಮಂಜುನಾಥ್ ತಾಳಮಕ್ಕಿ FIR ಪ್ರಕಾರ ಇವನು ಕ್ಷತ್ರಿಯ ಧರ್ಮಕ್ಕೆ ಸೇರಿದವನಂತೆ. ಅಂದರೆ ಮೇಲ್ಜಾತಿ. ಆ ದುರಹಂಕಾರ, ಆ ಕೊಬ್ಬು, ಆ ಒಂದು ಏನಂತಾರೆ ಅಸಹ್ಯ ಅವನ ಮನಸ್ಸಲ್ಲ ಅಷ್ಟು ತುಂಬಿಕೊಂಡಿದೆ, ಮೇಲ್ಜಾತಿ ಅನ್ನೋದು. ಮಂಜುನಾಥ್ ತಾಳಮಕ್ಕಿ ಪಬ್ಲಿಕ್ TVಯ ಪತ್ರಕರ್ತ ಏನೇನು ಹೇಳ್ತಾನೆ ಅಂದರೆ, ಏನಲ್ಲೇ ನೀನು ಬಂದಿದೀಯಾ, ನಿನಗೆ ನೀನೇ ಮಹಾಬುದ್ಧಿವಂತ ಅಂದ್ಕೊಂಡಿದ್ದೀಯಾ, ನೀನು ಏನು ಮಾಡಿದರೂ ನೀನು ಕೀಳು ಜಾತಿನೇ, ನಿಂದು ಕೀಳು ಜಾತಿ, ಲದ್ದಿ ಬುದ್ಧಿ ಬಿಡಲ್ಲ. ಮಾದಿಗ ನನ್ನ ಮಗನೇ, ಸೂಳೆ ಮಗನೇ, ಬೋಳಿ ಮಗನೇ, ನಿನ್ನಂಥವರು ಬದುಕಿರಲೇಬಾರ್ದು ಅಂತ ಅವನ ಕೈಯಲ್ಲಿದ್ದಂತಹ ಪಬ್ಲಿಕ್ TV ಲೋಗೋ ಇದೆಯಲ್ಲ ಕಬ್ಬಣದ್ದು, ಅದನ್ನು ತಗೊಂಡು ಮಂಜುನಾಥ್ ಮೇಲೆ, ಜಿ ಕನ್ನಡ ನ್ಯೂಸ್ನ ಪತ್ರಕರ್ತ ಮಂಜುನಾಥ್ ತಲೆಗೆ, ಕಿವಿ ಮೇಲೆ ಜೋರಾಗಿ ಹಲ್ಲೆ ಮಾಡ್ತಾನೆ. ಅಲ್ಲಿದ್ದಂತಹ ಪತ್ರಕರ್ತರೆಲ್ಲ ಬಂದು ಬಿಡಿಸ್ತಾರೆ. ಅಷ್ಟೊತ್ತಿಗೆ ಅವನಿಗೆ ಗಂಭೀರವಾದ ಗಾಯ ಆಗಿರುತ್ತೆ. ಆತನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತೆ. ಆ ನಂತರ FIR ಆಗುತ್ತೆ, ಜಾತಿ ನಿಂದನೆ ಕೇಸ್ ಆಗುತ್ತೆ, ಅಟ್ರಾಸಿಟಿ ಕೇಸ್ ಆಗುತ್ತೆ. ಆ ನಂತರ ಹನುಮಂತನಗರ ಅನ್ನುವಂತಹ ಪ್ರದೇಶದಲ್ಲಿ, ತುಮಕೂರಲ್ಲಿ, ಈ ಜಾತಿವಾದಿ ಮಂಜುನಾಥ್ ತಾಳಮಕ್ಕಿ ಪಬ್ಲಿಕ್ TVಯ ಪತ್ರಕರ್ತ, ರಿಪೋರ್ಟರ್, ಅವನ ಮನೆ ಇರುತ್ತೆ, ಮನೆಗೆ ಹೋದ ಪೊಲೀಸರು ಅವನನ್ನು ಬಂಧಿಸಿದ್ದಾರೆ. ಸ್ಥಳ ಮಹಜರು ಮಾಡಿ ಈಗ ನ್ಯಾಯಾಂಗ ಬಂಧನದಲ್ಲಿ ಜೈಲಿಗೆ ಹಾಕಿದ್ದಾರೆ. ಇದಿಷ್ಟು ಪಬ್ಲಿಕ್ TVಯಲ್ಲಿ ಕೆಲಸ ಮಾಡುವಂತಹ ಈ ಪತ್ರಕರ್ತ ಅಂತ ಕರೆಸಿಕೊಳ್ಳುವಂತಹ ಜಾತಿವಾದಿ, ಜಾತಿ ಕ್ರಿಮಿ, ಇವನು ಮಾಡಿದಂತಹ ಕ್ರೌರ್ಯ. ಇದು ಇವನ ಕ್ರೌರ್ಯ. ಆದರೆ ಮಾಧ್ಯಮ ಲೋಕದ ಕ್ರೌರ್ಯ ನೋಡಿ, ಯಾರೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿಲ್ಲ. ಕೆಲವು ಸ್ವತಂತ್ರ ಪತ್ರಕರ್ತರು ಬಿಟ್ಟರೆ ಅವರ ಯೂಟ್ಯೂಬ್, ನನ್ನಂಥವರು ಅಥವಾ ಕೆಲವು ವೆಬ್ಸೈಟ್ಗಳು, ಅದು ಸಹ ಸ್ವತಂತ್ರ ವೆಬ್ಸೈಟ್ಗಳು, ದೊಡ್ಡ ಮಾಧ್ಯಮಗಳು ಯಾರೂ ಸುದ್ದಿ ಮಾಡಿಲ್ಲ, ಯಾರೂ ಮಾಡಿಲ್ಲ. ಇದರ ಸುದ್ದಿ ಮಾಡಬೇಕಾಗಿದ್ದು ಜಿ ಕನ್ನಡ ನ್ಯೂಸ್, ಅವರು ಸಹ ದೊಡ್ಡ ಸುದ್ದಿ ಮಾಡಿಲ್ಲ, ಅದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿಲ್ಲ. ಅದರ ಜೊತೆಗೆ ಸಣ್ಣ ಸಣ್ಣ ವಿಚಾರಕ್ಕೆ ಪ್ರತಿಪಕ್ಷಗಳು, ಅಂದರೆ BJP ಯೇತರ ಪಕ್ಷಗಳು
ಮೋದಿ ವಿರೋಧಿಗಳು, ನ್ಯಾಯಪರ ಮಾತನಾಡುವಂಥವರು, ಹಿಂದುತ್ವದಲ್ಲಿರುವಂಥ ಜಾತಿ ಪದ್ಧತಿಯನ್ನು ಕೊಳಕನ್ನು ವಿರೋಧಿಸುವವರು, ಅಂಥವರನ್ನು ಹಿಗ್ಗಾಮುಗ್ಗಾ ಬೈಯುವಂತಹ ತನಗೆ ಒಂದು ನ್ಯೂಸ್ ಚಾನಲ್ ಇದೆ, ಅದಕ್ಕೊಂದು ಕ್ಯಾಮ್ರಾ ಇದೆ, ಒಂದು ಸ್ಟುಡಿಯೋ ಇದೆ, ಒಂದು ಮೈಕ್ ಇದೆ, ನನಗೆ ಬಾಯಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಕೊಳಕಾಗಿ ಮಾತನಾಡುವಂತಹ ಪಬ್ಲಿಕ್ ಟಿವಿಯ ರಂಗನಾಥ್, ಅವನ ಚಾನಲ್ನ ಪತ್ರಕರ್ತ ಇವನು. ಹಾಗೆ ನೋಡಿದ್ರೆ ಇವನು ಅವನ ಶಿಷ್ಯನೇ, ಮನಸ್ಥಿತಿಯಲ್ಲೂ ಶಿಷ್ಯನೇ, ವಿದ್ಯೆಯಲ್ಲೂ ಶಿಷ್ಯನೇ, ವೃತ್ತಿಯಲ್ಲೂ ಶಿಷ್ಯನೇ. ಯಾರು ಹಲ್ಲೆ ಮಾಡಿರುವ, ಜಾತಿ ನಿಂದನೆ ಮಾಡಿರುವ ಮಂಜುನಾಥ್ ತಾಳಮಕ್ಕಿ ಅನ್ನುವಂಥವನನ್ನು ಶಿಷ್ಯ ಅಂತಲೇ ಕರಿತೀನಿ ನಾನು. ಪಬ್ಲಿಕ್ ಟಿವಿ ರಂಗನ ಶಿಷ್ಯ. ಅವನು ಮಾಡಿರುವ ಹಲ್ಕಟ್ಟು ಕೆಲಸಕ್ಕೆ, ಹಲ್ಕಟ್ಟು ಅನ್ನುವಂತಹ ಮಾತನ್ನು ರಂಗನಾಥೇ ಬಳಸೋದು ಅವನ ಕಾರ್ಯಕ್ರಮದಲ್ಲಿ. ಅದನ್ನು ಹುಡುಕಿ ಬಳಸ್ತಾನೆ. ಯಾರು? ಪ್ರತಿಪಕ್ಷಗಳ ನಾಯಕರಿಗೆ, ದಲಿತ ನಾಯಕರಿಗೆ, ಈ ರೀತಿಯಾದಂಥವ್ರಿಗೆ ಮಾತ್ರ ಬಳಸ್ತಾನೆ. ಏನೇ ಆಗಲಿ, ಮೋದಿ, BJP, RSS, ಹಿಂದುತ್ವ ಪಡೆಗಳು, ಅವುಗಳ ಬಗ್ಗೆ ಮಾತ್ರ ಅವಮರ್ಯಾದೆಯಿಂದ ಒಂದು ಮಾತಾಡಲ್ಲ. ಅವೆಲ್ಲವೂ ಸಹ ಶ್ರೇಷ್ಠವಾದಂಥವು ಅನ್ನೋ ರೀತಿಯಲ್ಲಿ ಅವರಿಗೆ ಪೂರ್ತಿ ಗೌರವ ಕೊಟ್ಟು, ಬಹುವಚನ ಕೊಟ್ಟು, ಅದೇ ಬೇರೆ ಪಕ್ಷದವರಾದರೆ ಏಕವಚನ ಮತ್ತು ಈ ಹಲ್ಕಟ್ಟು, ತಲೆ ಹೊಡೀರಿ, ಬುರುಡೆ ಚೆಚ್ಚರಿ, ಮುಖ ಕೆತ್ತರಿ, ಇಂಥದ್ದೇ ಮಾತು. ಹಾಗಾದರೆ ಈ ಮಂಜುನಾಥ್ ತಾಳಮಕ್ಕಿ ಮಾಡಿದ್ದು ಅಸಹ್ಯಕರವಾದ ಕೆಲಸ ಅಲ್ವಾ? ಹಲ್ಕಟ್ಟು ಕೆಲಸ ಅಲ್ವಾ ನಿನ್ನದೇ ಧ್ವನಿಯಲ್ಲಿ, ನಿನ್ನದೇ ಮಾತಿನಲ್ಲಿ? ಹಾಗಾದರೆ ಅದರ ಬಗ್ಗೆ ನಿನ್ನ ವಿಶ್ಲೇಷಣೆಯಲ್ಲಿ, ನಿನ್ನ ಟೀಕೆಯಲ್ಲಿ, ನಿನ್ನ ಸುದ್ದಿಯಲ್ಲಿ ರಂಗನಾಥ್, ನಿನ್ನ ಸುದ್ದಿಯಲ್ಲಿ ರಂಗನಾಥ್ ಸುದ್ದಿ ಮಾಡಿಲ್ಲ, ನಾನಂತೂ ಗಮನಿಸಿಲ್ಲ. ಮಾಡಿದರೆ ನೀವು ಯಾರಾದರೂ ನೋಡಿದರೆ ದಯವಿಟ್ಟು ಅದರ ಲಿಂಕನ್ನಲ್ಲಿ ಹಾಕಿ ಅದರಲ್ಲಿ ಏನು ಮಾತಾಡಿದ್ದಾನೆ ಪಬ್ಲಿಕ್ ಟಿವಿ ರಂಗನಾಥ್ ಅಂತ ನಾನು ನೋಡಬೇಕು. ಮಾತಾಡಿದ್ದರೆ ನಾನು ಜಾಲಾಡಿದ್ದೀನಿ. ಇಲ್ಲಿಯವರೆಗೆ ಪಬ್ಲಿಕ್ ಟಿವಿಯಲ್ಲಿ ಅದು ಸುದ್ದಿ ಆಗಿಲ್ಲ. ಪಬ್ಲಿಕ್ ಟಿವಿ ಬಿಡಿ, ಮೇಜರ್ ಚಾನಲ್ಸ್ ಯಾರೂ ಸುದ್ದಿ ಮಾಡಿಲ್ಲ. ಸೊ ಈಗ ಇಂತಹ ಪರಿಸ್ಥಿತಿಯಲ್ಲಿ ಈ ಜಾತಿ ವ್ಯವಸ್ಥೆಯನ್ನು ಹೊಂದಿರುವ ಸಮಾಜವನ್ನು, ಈ ದೇಶದಲ್ಲಿರುವಂತಹ ಆ ಸಿಸ್ಟಮನ್ನು ಏನಂತ ಕರಿಬೇಕು? ಹೊಲ್ಕಟ್ಟು ಸಿಸ್ಟಮ್ ಅಂತ ಕರಿಬೇಕು ತಾನೇ? ರಂಗನಾಥದ್ದು ಭಾಷೆಯಲ್ಲೇ ಮಾತಾಡೋದಾದರೆ ಹಲ್ಕಟ್ಟು ಸಿಸ್ಟಮ್, ಕಂತ್ರಿ ಸಿಸ್ಟಮ್ ಅಲ್ವಾ? ಯಾಕೆ ಇವರು ಯಾರೂ ಸಹ ಇದರ ಬಗ್ಗೆ ಮಾತಾಡಲ್ಲ? ಹಲ್ಲೆ ಆಗಿರುವಂತಹ ಪತ್ರಕರ್ತನ ಚಾನಲ್ಲೂ ಸಹ ದೊಡ್ಡ ಧ್ವನಿಯಲ್ಲಿ ಮಾತಾಡಲ್ಲ. ಯಾಕೆಂದರೆ ಅವರೆಲ್ಲರ ಮನಸ್ಥಿತಿಗಳು ಈ ಹಲ್ಲೆ ಮಾಡಿದ್ದಾನಲ್ಲ ಅವನದೇ ಮನಸ್ಥಿತಿ. ಅವರ ಪ್ರಕಾರ ಅವನು ಧರ್ಮ ಸೇವೆ ಮಾಡಿದ್ದಾನೆ. ಅವನ ಧರ್ಮ ಸಂಸ್ಕೃತಿ ಏನು ಅಂದರೆ, ಮಾದಿಗ ಸಮುದಾಯ, ಹೊಲೆಯ ಸಮುದಾಯದಂತಹ ಅಸ್ಪೃಶ್ಯ ಸಮುದಾಯಗಳು ವಿದ್ಯಾಭ್ಯಾಸ ಕಲಿಬಾರ್ದು, ಕಲಿತರೂ ಸಹ ಅವರಿಗೆ ಸಮನಾಗಿ ಬರಬಾರ್ದು. ಎಲ್ಲಾದರೂ ಸಣ್ಣ ಪುಟ್ಟ ಗುಮಾಸ್ತರ ಹುದ್ದೆನೋ, ಕಸ ಗುಡಿಸೋದು, ಕಕ್ಕಸು ಬಾಚೋದು, ಸಣ್ಣ ಪುಟ್ಟ ಉದ್ಯೋಗಗಳು ಮಾಡ್ಕೊಂಡಿರಬೇಕು. ದೊಡ್ಡ ಹುದ್ದೆಗಳಲ್ಲೆಲ್ಲ ಅವರೇ ಇರಬೇಕು. ಅದರಲ್ಲೂ ಸಹ ಪತ್ರಿಕೋದ್ಯಮ, ಸಾಂಸ್ಕೃತಿಕ ಕ್ಷೇತ್ರ, ಸಿನಿಮಾ, ಸೀರಿಯಲ್ಲು, ಈ ರೀತಿಯಾದಂಥದ್ದು IAS, IPS ಇಲ್ಲೆಲ್ಲ ನಾವಿರಬೇಕು. ಅಸ್ಪೃಶ್ಯ ಸಮುದಾಯಗಳು ಬರಲೇಬಾರ್ದು. ದಲಿತರಿಗೆ ಏನು ಕೆಲಸ ಅಲ್ಲಿ? ನಮ್ಮ ಧರ್ಮ ಅಲೋ ಮಾಡಲ್ಲ, ನಮ್ಮ ಶಾಸ್ತ್ರಗಳು ಅಲೋ ಮಾಡಲ್ಲ, ನಮ್ಮ ಮನುಸ್ಮೃತಿ ಅಲೋ ಮಾಡಲ್ಲ. ಇವರು ಯಾವುದೋ ಒಂದು ಇದರಲ್ಲಿ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಹಕ್ಕು ಅಂದ್ಕೊಂಡು ಬಂದುಬಿಟ್ರೆ ನಾವು ಒಪ್ಕೋಬೇಕಾ? ಇವ್ರನ್ನ ಒಪ್ಪಿಕೊಳ್ಳಲ್ಲ. ಈ ರೀತಿ ನಾವು ಹಿಂಸೆ ಕೊಡ್ತೀವಿ ಅನ್ನೋದು ಇವರ ಲೆಕ್ಕಾಚಾರ ಅಷ್ಟೇ, ಇನ್ನೇನಿಲ್ಲ. ಆ ಕಾರಣಕ್ಕಾಗಿಯೇ ಈ ಹಲ್ಲೆ ಮಾಡಿದ್ದಾನಲ್ಲ ಜಾತಿಕೋರ ಮಂಜುನಾಥ್ ತಾಳಮಕ್ಕಿ, ಅವನು ಇವರ ದೃಷ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡ್ದಂಗೆ, ಧರ್ಮ ರಕ್ಷಣೆ ಮಾಡ್ದಂಗೆ. ಯಾವ ಜಾತಿಯವನು ಇಲ್ಲಿಗೆ ಬರಬಾರ್ದಿತ್ತು ಅವನು ಬಂದಿದ್ದಕ್ಕೆ ಅವನಿಗೆ ಶಿಕ್ಷೆ ಆಗಿದೆ. ಯಾಕಂದರೆ ಮನುಸ್ಮೃತಿ ಹೇಳುತ್ತೆ, ಅಸ್ಪೃಶ್ಯ ಸಮುದಾಯಗಳು ವಿದ್ಯೆ ಕಲಿಯೋಕ್ಕೆ ಹೋದರೆ ಕೇಳಿಸ್ಕೊಂಡ್ರೆ ಕಿವಿಗೆ ಶೀಸ ಊರಿ, ನಾಲ್ಗೆ ಕೊಯ್ರಿ, ಶಿಕ್ಷಿಸಿ ಅವರನ್ನು ಅಂತ. ಅದನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಇವ್ರ ಲೆಕ್ಕಾಚಾರ. ಅದಕ್ಕೆ ಬಾಯಿ ಮುಚ್ಕೊಂಡಿದ್ದಾರೆ. ಒಂದು ಧ್ವನಿ ಇಲ್ಲ, ಒಂದು ಮಾತಿಲ್ಲ. ಇದು ಈ ದೇಶದಲ್ಲಿ ಇರುವಂತಹ ಸಿಸ್ಟಮ್. ಇದನ್ನು ಮುಂದಿಟ್ಕೊಂಡು ಇದನ್ನು ಬಚಾವ್ ಮಾಡೋದಕ್ಕೆ, ಇದನ್ನು ಪರ್ಮನೆಂಟ್ ಮಾಡೋದಕ್ಕೆ, ಮತ್ತೆ ಇದನ್ನು ಹಳೆಯ ಉಗ್ರ ರೂಪಕ್ಕೆ ತಗೊಂಡು ಹೋಗೋದಕ್ಕೆ ಇವರು ಆಯ್ಕೆ ಮಾಡ್ಕೊಳ್ತಿರೋದು ಏನು ಅಂದರೆ ಹಿಂದೂ ರಾಷ್ಟ್ರ ಅಂತ ಆಗ್ಬಿಟ್ರೆ ಇಂಥವೆಲ್ಲ ಅಧಿಕೃತ ಆಗ್ತವೆ. ಇಂಥ ಕೆಲಸ ಮಾಡಿದವರಿಗೆ ಕರೆದು ಪ್ರಶಸ್ತಿ ಕೊಡ್ತಾರೆ.
ಅಸ್ಪೃಶ್ಯನ ತಲೆ ಹೊಡೆದಿದ್ಯಾ, ಅವನಿಗೆ ಹಿಂಸೆ ಕೊಟ್ಟಿದ್ಯಾ, ಅವನ ಮೇಲೆ ದೌರ್ಜನ್ಯ ನಡೆಸಿದ್ಯಾ, ಪ್ರಶಸ್ತಿ ತಗೋಬೋದು. ಅಲ್ಲಿಗೆ ವಾಪಸ್ ಹೋಗಬೇಕು ಅನ್ನೋದು ಇವರ ಲೆಕ್ಕಾಚಾರ. ಆ ಕಾರಣಕ್ಕಾಗಿಯೇ ಇಲ್ಲದೆ ಹೋದರೆ ಈ ಮಾಧ್ಯಮಗಳು ಯಾಕೆ ಇದನ್ನು ಸುದ್ದಿ ಮಾಡಿಲ್ಲ? ಇದೇ ಕೆಲಸವನ್ನು ಒಬ್ಬ ದಲಿತನ ಮೇಲೆ ಮುಸ್ಲಿಂ ಪತ್ರಕರ್ತ ಹೊಡೆದಿದ್ದಿದ್ರೆ, ದಲಿತ ಅಲ್ಲ ಯಾವುದೇ ಪತ್ರಕರ್ತನಿಗೆ ಹಿಂದೂ ಧರ್ಮ ಅಂತ ಕರೆಸಿಕೊಳ್ಳುವಂತಹ ಚೌಕಟ್ಟಿನಲ್ಲಿ ಬರುವ ಯಾರಿಗೆ ಆಗಿದ್ದರೂ ಹೊಡೆದವನು ಮಂಜುನಾಥ್ ತಾಳಮಕ್ಕಿ ಏನಾದರೂ ಮುಸ್ಲಿಂ ಆಗಿದ್ದಿದ್ರೆ, ಇವರು ಏನೆಲ್ಲ ಆಟ ಆಡಿರೋರು, BJP ಏನೆಲ್ಲ ಆಟ ಆಡಿರೋದು, RSS ಏನೆಲ್ಲ ಆಟ ಆಡಿರೋದು, ಸಂಘ ಪರಿವಾರದವರು, ಆ ಸಣ್ಣ ಪುಟ್ಟ ಹಿಂದುತ್ವ ಪಡೆಗಳು, ಗೂಂಡಾಗಳು, ಪುಡಿ ರೌಡಿಗಳು ಎಲ್ಲ ಸೇರಿಕೊಂಡು ಎಷ್ಟು ರಾದ್ಧಾಂತ ಮಾಡಿರೋರು. ಈಗ ಒಬ್ಬನಿಗೂ ಬಾಯಿಲ್ಲ. ಹಿಂದೂ ನಾವೆಲ್ಲ ಒಂದು, ಒಬ್ಬನೂ ಇಲ್ಲ, ಯಾವನೂ ಬರಲ್ಲ, ಯಾವನೂ ಕೇಳಲ್ಲ. ಯಾಕೆ ಹೇಳ? ಪೆಟ್ಟು ಬಿದ್ದಿದ್ದು, ಅನ್ನಿಸ್ಕೊಂಡಿದ್ದು, ಅವಮಾನ ಆಗಿದ್ದು, ದೌರ್ಜನ್ಯಕ್ಕೊಳಗಾಗಿದ್ದು ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ. ಅದನ್ನು ಖಂಡಿಸಬಾರ್ದು, ಅದನ್ನು ಬೆನ್ನು ತಟ್ಟಬೇಕು. ಬೇಕಾದರೆ ಈ ಮಂಜುನಾಥ್ ತಾಳಮಕ್ಕಿಗೆ ನಾಳೆನೇ ಹೋಗಿ ಎಲ್ಲ ಬೆನ್ನು ತಟ್ಟಿ ಅವನಿಗೊಂದು ಹಾರ ತುನಾಯಿ ಹಾಕಿ ಸ್ವೀಟ್ ತಿನ್ನಿಸಿ ಬೇಲ್ ಕೊಡಿಸಿ ಆಚೆ ಕರ್ಕೊಂಬರ್ತಾರೆ. ಅಷ್ಟು ನೀಚರು ಇವರು, ಅಷ್ಟು ನೀಚರು. ಸಣ್ಣ ಟ್ವಿಸ್ಟ್, ಹೊಡೆದಿದ್ದು ದಲಿತ ಆಗಿ ಹೊಡೆಸ್ಕೊಂಡಿದ್ದು ಬ್ರಾಹ್ಮಣ ಆಗಿದ್ದಿದ್ದರೆ ಆಗಲೂ ಮಜಾ ಇರ್ತಿತ್ತು. ಇಡೀ ದೇಶದಲ್ಲಿ ಎಲ್ಲ ಲಕ್ಷಾಂತರ ಜನ ಬ್ರಾಹ್ಮಣರ ಜನಿವಾರ ತೆಗೆದು ಪರೀಕ್ಷೆ ಬರೆದ್ರು, ಒಬ್ಬೊಬ್ಬನು ಮಾತ್ರ ಅವನು ಫೇಲ್ ಆಗ್ತೀನಿ ಅಂತ ಕನ್ಫರ್ಮ್ ಆಗಿದ್ರೆ, ನೆಟ್ಟಿಗೆ ಓದಿರಲ್ಲ, ಬಿಟ್ಟು ಸೀಟ್ಗೋಸ್ಕರ ಜನಿವಾರನ ಅಡ್ಡ ಇಟ್ಕೊಂಡು ನನಗೆ ಫ್ರೀ ಸೀಟ್ ಕೊಡಿ, ಜನಿವಾರ ತೆಗೆಸ್ಬಿಟ್ರು ನಾನು ಟೆನ್ಷನ್ ಆಗಿಬಿಟ್ಟೆ, ಸರಿಯಾಗಿ ಬರ್ದಿಲ್ಲ, ರೋಲ್ ನಂಬರೇ ರಾಂಗ್ ಬರೆದುಬಿಟ್ಟೆ ಅಂತ ಒಬ್ಬ. ಇನ್ನೊಬ್ಬ ನನಗೆ ಫ್ರೀ ಸೀಟ್ ಕೊಡಿ, ನಾನು ಪರೀಕ್ಷೆನೇ ಬರೆದಿಲ್ಲ ಅಥವಾ ತಪ್ಪು ಆನ್ಸರ್ಗಳು ಬರೆದುಬಿಟ್ಟಿದ್ದೀನಿ ಅಂತ. ಇವತ್ತು ನೋಡಿದ್ರೆ 2 ಲಕ್ಷಕ್ಕೆ ಮೇಲಿದೆ ಅವನ ರ್ಯಾಂಕಿಂಗು. ಅದಕ್ಕೆ ಒಂದಷ್ಟು ಈ ಬ್ರಾಹ್ಮಣ್ಯದ ಗುಲಾಮಗಿರಿಯಲ್ಲಿ ಬೆಂದು ಹೋಗಿರುವಂತಹ ಖಂಡ್ರೆ ಅಂತವರು, ಈಶ್ವರ ಖಂಡ್ರೆ ಅಂತವರು, ಅವ್ರ ಕಾಲೇಜಲ್ಲಿ ಬಿಟ್ಟಿ ಸೀಟ್ ಅಂತೆ. ನಾಚಿಕೆ ಆಗಬೇಕು ಅವ್ರ ಗುಲಾಮಿತನಕ್ಕೆ. ಛೀ, ಎಷ್ಟು ಹಲ್ಕಟ್ಟು ಮನಸ್ಥಿತಿಗಳು ಈ ಜನರದ್ದು ಅಂದರೆ ಅಷ್ಟು ಹಲ್ಕಟ್ಟು. ಈಗ ಈ ಮಾದಿಗ ಸಮುದಾಯದ ಪತ್ರಕರ್ತನಿಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಅವನ ಪರವಾಗಿ ಒಂದು ಧ್ವನಿ ಇಲ್ಲ, ಒಂದು ಸುದ್ದಿ ಇಲ್ಲ. ಮಾಧ್ಯಮದಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆ ಆಗಿದೆ, ಒಂದು ಸುದ್ದಿ ಇಲ್ಲ. ಯಾರೋ ಸ್ವತಂತ್ರ ಪತ್ರಕರ್ತರು, ಸ್ವತಂತ್ರ ವೆಬ್ಸೈಟ್ಗಳು ಅಲ್ಲಲ್ಲಿ ಸಣ್ಣ ಸುದ್ದಿಗಳು ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದೇ ಇವರ ನಿಜವಾದ ಹಿಂದೂ ನಾವೆಲ್ಲರೂ ಒಂದು ಅನ್ನೋದು. ಮತ್ತು ಏನೇನೋ ಹೇಳ್ತಾರಲ್ಲ ಕಟ್ಟುಕತೆಗಳು ಅವೆಲ್ಲ. ಆದರೆ ವಾಸ್ತವ ಮನುವಾದ, ಮನುಸ್ಮೃತಿ, ಹಿಂದೂ ರಾಷ್ಟ್ರ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.